ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರಬಾಯ್ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಸ್ವಂತ ಊರು, ನನ್ನ ಸ್ವಂತ ಹುಟ್ಟೂರು, ನನ್ನ ಹುಟ್ಟೂರು ಹೆಸರು ಕೆಂಚಮ್ಮನಹಳ್ಳಿ ಅಂತ. ಈ ಊರಿಗೆ ನಮ್ಮ ತಂಗಿ ಮದುವೆಗೆ ಬಂದಿದ್ದೆ. ಬರ್ತಾ ಇರ್ತೀವಿ ಹಂಗೂ ಹಿಂಗೂ. ಇವತ್ತು ಗೊತ್ತಿಲ್ಲ, ಒಂದು ವೀಡಿಯೋ ಮಾಡಬೇಕಂತ ಮಾಡ್ತಾಯಿದ್ದೀನಿ. ನಮ್ಮೂರು ಹೆಂಗಿದೆ, ನಮ್ಮೂರನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ. ತಮಗೆ ತುಂಬ ಖುಷಿ ಆಯಿತು. ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಓಡಾಡಿರೋದು, ಈ ಒಂದು ಸ್ಥಳಗಳೆಲ್ಲ ಮೇಕೆ ಕಾದಿರೋದು, ಪ್ರತಿಯೊಂದು ಸ್ಥಳಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ನಮ್ಮ 3 ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನೋಡಿ, ಬನ್ನಿ. ಇದು ನಾನು ಹುಟ್ಟಿ ಬೆಳೆದ ಕೆಂಚಮ್ಮನಹಳ್ಳಿ. ಈ ಊರು ಇಂದಿಗೂ ನನಗೆ ಸ್ವರ್ಗ. ಇಂಥ ನನ್ನ ಊರಿನ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ. ಈ ಎಲ್ಲ ಜಾಗಗಳಲ್ಲಿ ನಾನು ಆಡಿ ಬೆಳೆದಿದ್ದೀನಿ. ಇಲ್ಲಿರ್ತಕ್ಕಂಥ ಮನೆಗಳೆಲ್ಲ ನನ್ನ ನೆಂಟರಿಷ್ಟ್ರ ಮನೆಗಳು. ಇದು ನನ್ನೂರಿನ ಕುಡಿಯುವ ನೀರಿನ ಘಟಕ. ನನ್ನ ಬಾಲ್ಯದಲ್ಲಿ ಇದೇ ಬೀದಿಗಳಲ್ಲಿ ನಾನು ಹಾಡಿ ಬೆಳೆದಿದ್ದೇನೆ. ಈ ದಾರಿಯಲ್ಲಿ ನಾನು ಪ್ರತಿನಿತ್ಯ ನನ್ನ ಹೊಲಕ್ಕೆ ಓಡಾಡಿದ ನೆನಪು. ನಮ್ಮೂರಿನ ಕಾಡು ಪ್ರದೇಶದಲ್ಲಿ ಹೆಚ್ಚಾಗಿ ಮುಳ್ಳಿನ ಗಿಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಕಾರಣ ಇಷ್ಟೇ, ನಮ್ಮ ಈ ಬಯಲು ಪ್ರದೇಶದಲ್ಲಿ ಬಿಸಿಲು ಜಾಸ್ತಿ. ಹಾಗಾಗಿ ಇದನ್ನು ನಾವು ಸೀಮೆ ಜಾಲಿ ಅಂತ ಕರಿತೀವಿ. ನೀವಂದುಕೊಂಡಷ್ಟು ಸುಲಭವಾದ ದಾರಿಯಲ್ಲ ಇದು. ಇಲ್ಲಿ ಕರಡಿ, ಹಂದಿಗಳ ಹಾವಳಿ ಹೆಚ್ಚಿದೆ. ಇದು ನಮ್ಮೂರಿನ ಹಳ್ಳ. ಮಳೆ ಬಂದಾಗ ಈ ಹಳ್ಳದಲ್ಲಿ ತುಂಬಿ ನೀರು ಹರಿಯುತ್ತದೆ. ಅದರ ಜೊತೆಗೆ ಮೀನುಗಳು, ಏಡಿಗಳು ನಮ್ಮೂರಿನ ಜನಗಳಿಗೆ ತಿನ್ನಲು ಆಹಾರವಾಗುತ್ತವೆ. ಇದೇನಿದು ಮಣ್ಣಿನ ರೋಡ್ ಹೋಗಿ ಇದ್ದಕ್ಕಿದ್ದ ಹಾಗೆ ಟಾರ್ ರೋಡ್ ಬಂತಲ್ಲಂತ ದಿಗ್ಭ್ರಮೆಗೆ ಒಳಗಾಗಬೇಡಿ. ಇಲ್ಲಿ ಒಂದು ಕುತೂಹಲಕಾರಿ ಸ್ಥಳ ಇದೆ. ಆ ಸ್ಥಳದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ನಮ್ಮ ಈ ಬಯಲು ಪ್ರದೇಶದಲ್ಲಿ ಯಥೇಚ್ಛವಾಗಿ ಕಡಲೆಕಾಯಿ ಅಂದರೆ ಶೇಂಗವನ್ನು ಬೆಳಿತೇವೆ. ಈಗ ಬೋರ್ವೆಲ್ಗಳು ಹೆಚ್ಚಾಗಿರುವುದರಿಂದ ತಮ್ಮ ತಮ್ಮ ಹೊಲಗಳಲ್ಲಿ ತಮಗೆ ಬೇಕಾದ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ತೆಂಗು ಬೆಳೀತಾರೆ, ಅಡಿಕೆ ಬೆಳೀತಾರೆ. ಅವರಿಗೆ ಸೂಕ್ತವಾದ ಬೆಳೆಯನ್ನು ಈಗ ಬೆಳಿಲಿಕ್ಕೆ ಅಲ್ಲಲ್ಲಿ ನೀರಿನ ಅನುಕೂಲವಾಗಿದೆ. ನೀವು ನೋಡ್ತಿರೋ ಈ ಬಾವಿ ಸಾಮಾನ್ಯವಾದ ಬಾವಿಯಲ್ಲ. ಈ ಬಾವಿಯ ಹೆಸರು ಮಜ್ಜನ ಬಾವಿ ಅಂತ ನಾವು ಕರಿತೇವೆ. ಇದೊಂದು ದೈವ ಪವಾಡ ಬಾವಿ, ಚಿತ್ರಲಿಂಗೇಶ್ವರ ಸ್ವಾಮಿಯದ್ದು. ಇನ್ನಷ್ಟು ಮಾಹಿತಿ ನಾನು ನಿಮಗೆ ಮುಂದೆ ಕೊಡ್ತೇನೆ. ಯಾಕೆ ನಾನು ಈ ಒಣ ಜೋಳವನ್ನು ತಮಗೆ ತೋರಿಸ್ತಾ ಇದ್ದೇನೆ ಅಂತಂದರೆ, ಇದು ನನ್ನ ಸ್ವಂತ ಹೊಲದ ಜೋಳ. ಅದು ನನ್ನ ತಾಯಿ ನೀರಾಯಿಸಿ ಬೆಳೆಸಿದಂಥ ಈ ಜೋಳ
ಈಗ ಕೊಯ್ಲಿಗೆ ಬಂದಿದೆ. ಇನ್ನುಳಿದ ಪ್ರದೇಶದಲ್ಲಿ ರೇಷ್ಮೆಯನ್ನು ನಾವು ಹಾಕಿದ್ದೇವೆ. ನಮ್ಮ ಕಡೆ ರೇಷ್ಮೆನೂ ಜಾಸ್ತಿ ಬೆಳೀತಾರೆ. ನನ್ನೂರಿನ ಈ ಸುಂದರ ಪ್ರದೇಶಗಳು ಒಂದಕ್ಕಿಂತ ಒಂದು ವಿಭಿನ್ನ, ನೋಡಲು ಅಷ್ಟೇ ಸುಂದರ. ನೀವು ನೋಡ್ತಾ ಇರೋ ಈ ಬೆಳೆ ತೊಗರಿ. ಈ ಶೇಂಗಾ ಹಾಕ್ಬೇಕಾದ್ರೆ ಅದ್ರ ಜೊತೆಗೆ ತೊಗರಿನ ಹಾಕ್ತಾರೆ, ಜೊತೆಗೆ ಸಜ್ಜೆ ಹಾಕ್ತಾರೆ, ಇನ್ನಿತರ ಮಿಶ್ರಿತ ಬೆಳೆಗಳನ್ನು ಹಾಕಿ ಬೆಳೀತಾರೆ. ತೊಗರಿ ಮತ್ತು ಶೇಂಗಾ ಬೆಳೆಯ ಜೊತೆಗೆ ಇಲ್ಲಿ ಹುಣಸೆ ಬೆಳೆಯೂ ಜಾಸ್ತಿ ಇದೆ. ಇಲ್ಲಿ ಹುಣಸೆ ಮರಗಳ ಸಂಖ್ಯೆ ಯಥೇಚ್ಛವಾಗಿದೆ. ಈ ಬಾರಿ ನಮ್ಮೂರಿನ ಒಬ್ಬ ರೈತ ತಮ್ಮ 8 ಎಕರೆಯ ಜಮೀನಿನಲ್ಲಿ ಸಂಪೂರ್ಣವಾಗಿ ಹುರುಳಿಯನ್ನು ಬೆಳೆಯುತ್ತಿದ್ದಾರೆ. ನಾನು ಮೊದಲೇ ತಮಗೆ ಹೇಳಿದ್ದೆ, ಒಂದು ವಿಶೇಷ ಸ್ಥಳದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ ಅಂತ. ಆ ವಿಶೇಷವಾದ ಸ್ಥಳ ಇದೇ ನೋಡಿ. ಈ ಸ್ಥಳದ ಹೆಸರು ಪಾಲೇನಹಳ್ಳಿ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ ಪ್ರಸನ್ನ. ಇದೊಂದು ದೈವಿಕ ಸ್ಥಳ. ಈ ದೇವಸ್ಥಾನ ಗೊಲ್ಲ ಸಮುದಾಯಕ್ಕೆ ಸೇರಿದ ದೇವಸ್ಥಾನ. ಆದರೆ ಎಲ್ಲ ಸಮುದಾಯದ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಬರ್ತಾನೆ ಇರ್ತಾರೆ.